ಪ್ರಥಮ ವರ್ಷದ ಬಿ.ಫಾರ್ಮ್ ಮತ್ತು ಡಿ.ಫಾರ್ಮ್ ತರಗತಿಗಳ ಪ್ರಾರಂಭೋತ್ಸವ. ಪಟ್ಟಣದ ಶಿಕ್ಷಣ ಪ್ರಸಾರಕ ಮಂಡಳದ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಪ್ರಥಮ ವರ್ಷದ ಬಿ.ಫಾರ್ಮ್ ಮತ್ತು ಡಿ.ಫಾರ್ಮ್ ತರಗತಿಗಳ ಪ್ರಾರಂಭೋತ್ಸವ ಕಾರ್ಯಕ್ರಮದ ನಡೆಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಚೇರ್ಮನರಾದ ಅಮರಸಿಂಹ ಪಾಟೀಲರವರು ಆಗಮಿಸಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಸ್ಥಾಪಕ ಅಧ್ಯಕ್ಷರಾದ ವಸಂತರಾವ ಅಭಾಜಿ ಪಾಟೀಲರು ಅನೇಕ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿ ಅವರ ಜೀವನ ಎಲ್ಲರಿಗೂ ಆದರ್ಶವಾಗಿದೆ ಎಂದು ಶಿರೂರ ಕನಕ ಬ್ರಹ್ಮ ವಿದ್ಯಾಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ಚಿನ್ಮಯಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಇಂತಹ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಉನ್ನತವಾದ ಹುದ್ದೆಯನ್ನು ಅಲಂಕರಿಸುವ ಮೂಲಕ ನಿಮ್ಮ ಬಾಳು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳಿದರು. ಈಗಿರ್ತಕ್ಕಂಥ ಇದೇ ವಿದ್ಯಾಸಂಸ್ಥೆ ಮೊದಲು PUC ಸೆಕೆಂಡ್ ಇಯರ್ ಮತ್ತು ಫಸ್ಟ್ ಇಯರ್ಗೆ ಹಳ್ಳಿಗಳಿಗೆ ಹುಡ್ಕೋತ ಬರ್ತಿದ್ರು ಹುಡುಗರು. ಯಾಕಂದ್ರೆ ಬಸ್ ವ್ಯವಸ್ಥೆಗಳಿರಲಿಲ್ಲ ಅಷ್ಟೊಂದು. ಅವಾಗ ಭಾಳ ಅದರಲ್ಲಿ ಅಥಣಿ, ರಾಯಬಾಗ ಇಂಥ ಕೆಲವೊಂದಿಷ್ಟ ಅಲ್ಲೆಷ್ಟು ವಿದ್ಯಾಸಂಸ್ಥೆಗಳಿತ್ತು. ಇಲ್ಲಿ ಬರಬೇಕಾದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಭಾಳ ಕಷ್ಟಪಟ್ಟು ಬರಬೇಕಾಗಿತ್ತವ. ಇವತ್ತು ಅನ್ನಗಳು ಏನಪ್ಪ ಅಂತಂದ್ರೆ ನಿಮ್ಮ ಸಲುವಾಗಿ ಇಷ್ಟೊಂದೆಲ್ಲ ಕಷ್ಟಪಟ್ಟು ಅನೇಕ ರೀತಿಯಿಂದ ಈ ಸಂಸ್ಥೆಗಳನ್ನ ನಡೆಸಬೇಕಾದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಪಪ್ಪಿ ತೂಕ ಮಾಡಿದಂಗೆ ಅಂತ ಒಬ್ಬರು ಹಿಡ್ಕೊಂಡು ಬರೋದವ್ರು ಹೋಗಿರ್ತಾರೆ. ಒಂದಲ್ಲ ಒಂದು ರೀತಿಯ ಕೊರತೆಗಳು ಬಂದಿರ್ತಾವೆ. ನಮ್ಗೆ ಇಷ್ಟು ಪೇಮೆಂಟ್ ಬೇಕು ಅಂತ ಅವ್ರು ಅಂತಿರ್ತಾರೆ. ಆಮೇಲೆ ಇಲ್ಲಿಂದ ತೆಗೆದು ಇಲ್ಲೇ ಹಾಕ್ಬೇಕಾದ್ರೂ ಬಹಳ ಕಷ್ಟ ಐತಿ. ಒಂದು ವಿದ್ಯಾಸಂಸ್ಥೆಯನ್ನ ನಡೆಸಬೇಕಾದ್ರೆ ಬಹಳ ಕಷ್ಟ ಐತಿ ಇವತ್ತಿನ ದಿನಮಾನದೊಳಗೆ. ಅದರೊಳಗೆ ಏನಪ್ಪ ಅಂತಂದ್ರೆ ಈ ಭಾಗದೊಳಗೆ ಕಾಂಪಿಟೇಷನ್, ಅವ್ರ ಶಾಲೆ ಚಲೋ ಇವ್ರ ಶಾಲೆ ಚಲೋ ಅಂತ ಈ ರೀತಿ ಏನಪ್ಪ ಅಂತಂದ್ರೆ ಇರುವಂಥ ಸಂದರ್ಭದಲ್ಲಿ ಈ ಶಾಲೆಯನ್ನು ಅಚ್ಚುಕಟ್ಟಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತಾವು ಇದರ ಸದುಪಯೋಗವನ್ನು ಚೆನ್ನಾಗಿ ಪಡೆದುಕೊಂಡು ನೀವೆಲ್ಲ ಒಂದೊಂದು ಉನ್ನತ ಸ್ಥಾನದೊಳಗೆ ಉನ್ನತ ಸ್ಥಾನಗಳನ್ನು ಪಡ್ಕೊಳ್ರಿ. ನಿಮ್ಮ ಜೀವನದಲ್ಲಿ ಏನಪ್ಪ ಅಂತ ಕೇಳಿದರೆ ಅನ್ನವರನ್ನು ನೆನೆಸಿಕೊಂಡು ನಾವು ಈ ವಿದ್ಯಾಸಂಸ್ಥೆಯಲ್ಲಿ ಕಲ್ತೀವಿ ಅಂತಕ್ಕಂಥದ್ದು ಮನೋಭಾವ ನಿಮ್ಮಲ್ಲಿ ಇರಲಿ. ಅದಕ್ಕಾಗಿ ಎಲ್ಲ ರೀತಿಯಿಂದ ಅನ್ನವರು ನಮಗೆಲ್ಲ ಸಹಾಯ ಮಾಡಿದ್ದಾರೆ. ಮೊದಲಿನಿಂದ ಕೂಡ ಈ ಶಿಕ್ಷಣ ಸಲುವಾಗಿ ಅವರು ಹುಟ್ಟಾಕಿರ್ತಕ್ಕಂಥವ್ರು ಬಹಳಷ್ಟು ಆಸ್ತಿ ಮಾಡಬೇಕು, ಸಂಪತ್ತು ಮಾಡಬೇಕು, ಇದ್ರ ಕಡೆ ಬಹಳ ಗಮನ ಕೊಟ್ಟಿಲ್ಲ. ಅವ್ರು ಏನಪ್ಪ ಅಂತಂದ್ರೆ ಅವರೆಲ್ಲ ಈ ವಿದ್ಯಾಸಂಸ್ಥೆಗಳನ್ನು ತೆಗೆಯೋದು, ಜನರಿಗೆ ಉಪಯುಕ್ತ ಕಾರ್ಯಗಳನ್ನು ಮಾಡುವುದು. ಅನ್ನೋದು ಎಷ್ಟು ಹೃದಯ ಒಳ್ಳೆಯದಿತ್ತು ಅಂತಂದ್ರೆ ಯಾರು ಮುದುಕರು ಅವಾಗೆಲ್ಲ ಅವರು ಬರದೆ ಕಾರ್ ಗಾಡಿ, ಭಾಳ ಮಂದಿ ಕಾರ್ ಗಾಡಿಗಳು ಇರಲಿಲ್ಲ. ಅವಾಗ ಚಲೋ ಇದ್ರು ಮೋಟರ್ ಸೈಕಲ್ ಬರ್ತಿದ್ರು. ಅವರೇ ದೌಡ್ರು ಒಬ್ಬರು ಏನಪ್ಪ ಅಂತಂದ್ರೆ ಕಾರ್ ಗಾಡಿಗೆ ಬರ್ತಕ್ಕಂಥವ್ರು. ಯಾರೋ ನಡೆಯೋಕ್ಕಾಗಲಿಲ್ಲ ಅಂತಂದ್ರೆ ಡ್ರೈವರ್ಗೆ ಹೇಳ್ತಿದ್ರು, ಅವ್ನು ಓದಲ್ಲಿ ಬಿಟ್ಟು ಬಾರಪ್ಪ ಅಂತ. ಇಷ್ಟ ಕರುಣಾಭಾವದವರು ಏನಪ್ಪ ಅಂತಂದ್ರೆ ಈ ಭಾಗದೊಳಗೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು, ಶಿಕ್ಷಣ ಕ್ರಾಂತಿಯನ್ನು ಪ್ರಥಮದಲ್ಲಿ ಮಾಡಿರ್ತಕ್ಕಂಥವರು ನಮಗೆಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ. ನೀವೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಈ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅಂತ ತಿಳ್ಕೊಂಡು ಕಳಕಳಿಯಿಂದ ಎಲ್ಲರಲ್ಲಿ ಬೇಡಿಕೊಂಡು ಅವರಿಗೆ ಈ ಸಂಸ್ಥೆ ಉತ್ತರವಾಗಿ ನಡೀಲಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಎರಡು ಮಾತುಗಳನ್ನು ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಭಾಗ್ಯಶ್ರೀ ಪಾಟೀಲ, ಪ್ರಾಚಾರ್ಯರಾದ ಡಾ ಎಲ್.ಎಸ್. ಧರ್ಮಟ್ಟಿ, ಎಸ್.ಎಸ್. ಉಮರಾಣಿ, ಎಂ.ಬಿ. ಪಡೆದಾರ, ಆನಂದ ಕುಂಚನೂರ, ಡಾ ಆರ್.ಎನ್. ಮುರಾರಿ, ಸಿಬ್ಬಂದಿ ವರ್ಗ ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಗಿರೀಶ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಬಾಗ.